ಪಶ್ಚಿಮ ಬಂಗಾಳ ಸಿಎಂ ಆಗಿ ಸುವೇಂದು ಅಧಿಕಾರಿ ಆಯ್ಕೆಯಾಗಿದ್ದಾರೆ. ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಸುವೇಂದು ನಾಯಕನಾಗಿ ಆಯ್ಕೆ ಮಾಡಲಾಗಿದೆ. ಮಮತಾ ಬ್ಯಾನರ್ಜಿಯನ್ನ ಸುವೇಂದು ಮಣಿಸಿದ್ರು. ಮಮತಾ ಬ್ಯಾನರ್ಜಿಯನ್ನ ಮಣಿಸಿದ್ದ ಸುವೇಂದುಗೆ ಬಂಗಾಳ ಸಿಎಂ ಪಟ್ಟ ಸಿಕ್ಕಿದೆ. ಪಶ್ಚಿಮ ಬಂಗಾಳದ ಸಿಎಂ ಆಗಿ ಸುವೇಂದು ಅಧಿಕಾರಿ ಆಯ್ಕೆಯಾಗಿದ್ದಾರೆ. ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ನಾಳೆಯೇ ಸುವೇಂದು ಅಧಿಕಾರಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಎಂದು ಅಮಿತ್ ಶಾ ನೇತೃತ್ವದಲ್ಲಿ ಬಿಜೆಪಿ ಶಾಸಕಾಂಗ ಸಭೆ ನಡೆದಿತ್ತು. ಈ ಸಭೆಯಲ್ಲಿ ಸುವೇಂದು ಅಧಿಕಾರಿಯನ್ನ ಸಿಎಂ ಆಗಿ ಆಯ್ಕೆ ಮಾಡಲಾಗಿದೆ. ಸಿಎಂ ರೇಸ್ನಲ್ಲಿ ಸುವೇಂದು ಅಧಿಕಾರಿ ಹಾಗೂ ಮಾಜಿ ರಾಜ್ಯಾಧ್ಯಕ್ಷ ದಿಲೀಪ್ ಘೋಷ್ ಹೆಸರು ಕೇಳಿ ಬಂದಿತ್ತು. ಇದೀಗ ಸುವೇಂದು ಅಧಿಕಾರಿಯನ್ನ ಬಂಗಾಳ ಸಿಎಂ ಆಗಿ ಆಯ್ಕೆ ಮಾಡಲಾಗಿದೆ. ಭವಾನಿಪುರದಲ್ಲಿ ಮಮತಾ ಬ್ಯಾನರ್ಜಿಯನ್ನ ಸೋಲಿಸಿದ್ರು, ಭರ್ಜರಿ ಜಯ ಗಳಿಸಿದ್ರು ಸುವೇಂದು ಅಧಿಕಾರಿ. ಇದೀಗ ಇದೇ ಸುವೇಂದು ಅಧಿಕಾರಿಗೆ ಪಶ್ಚಿಮ ಬಂಗಾಳದ ಸಿಎಂ ಪಟ್ಟ ಒಲಿದು ಬಂದಿದೆ. ಇಂದು ನಡೆದಂತ ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಸುವೇಂದು ಅಧಿಕಾರಿಯೇ ಸಿಎಂ ಆಗೋ ಸಾಧ್ಯತೆ ಹೆಚ್ಚಿದ್ರೂ ಕೂಡ ಮಾಜಿ ರಾಜ್ಯಾಧ್ಯಕ್ಷರ ಹೆಸರು ಕೂಡ ಕೇಳಿ ಬಂದಿತ್ತು. ಹೀಗಾಗಿ ಯಾರಾಗ್ತಾರೆ ಸಿಎಂ ಅನ್ನೋ ಕುತೂಹಲ ಇತ್ತು. ಈ ಕುತೂಹಲಕ್ಕೆ ಈಗ ತೆರೆ ಬಿದ್ದಿದೆ. ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಮಮತಾ ಬ್ಯಾನರ್ಜಿಯನ್ನ ಮಣಿಸಿದ್ದ ಸುವೇಂದುಗೆ ಬಂಗಾಳ ಸಿಎಂ ಪಟ್ಟ ಕಟ್ಟಲಾಗಿದೆ. ಮಮತಾ ಬ್ಯಾನರ್ಜಿಯನ್ನ ಸೋಲಿಸಿದ್ದ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳದ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ. ನಾಳೆಯೇ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಭಾರಿ ಮತಗಳಿಂದ ಗೆದ್ದಿದ್ದಂತಹ ಸುವೇಂದು ಅಧಿಕಾರಿ ಇದು ಬಿಜೆಪಿ ಗೆಲುವಲ್ಲ, ಹಿಂದೂಗಳ ಗೆಲುವು ಅಂತ ಸಂಭ್ರಮ ವ್ಯಕ್ತಪಡಿಸಿದ್ರು. ಬಿಜೆಪಿ ಲೂಟಿ ಮಾಡಿದೆ ಅಂತ ಮಮತಾ ಬ್ಯಾನರ್ಜಿ ಆರೋಪಿಸಿದ್ರು. ವಿ ಬೌನ್ಸ್ ಬ್ಯಾಕ್ ಅಂತ ಹೇಳಿ ಪಟ್ಟು ಹಿಡಿದಿದ್ರು ಮಮತಾ ಬ್ಯಾನರ್ಜಿ. ನಾನು ಕುರ್ಚಿಯನ್ನ ಬಿಟ್ಟು ಕೊಡಲ್ಲ ಅಂತ ಹೈಡ್ರಾಮಾನೆ ಮಾಡಿದ್ರು ಒಂದು ಹಂತದಲ್ಲಿ. ಇದೀಗ ಪಶ್ಚಿಮ ಬಂಗಾಳದ ಸಿಎಂ ಆಗಿ ಸುವೇಂದು ಅಧಿಕಾರಿ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಬಿಜೆಪಿಯ ವಿಪಕ್ಷ ನಾಯಕನಾಗಿ ಕರ್ತವ್ಯ ನಿರ್ವಹಿಸಿದ್ದ ಸುವೇಂದುಗೆ ಈಗ ಪಶ್ಚಿಮ ಬಂಗಾಳದ ಸಿಎಂ ಗಾದಿಗೆ ಸಿಕ್ಕಿದೆ. ಇಂದು ನಡೆದಂತಹ ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಡಿಸಿಎಂ ಹುದ್ದೆ ಬಗ್ಗೆ ಬಿಜೆಪಿ ನಿರ್ಧಾರ ಮಾಡ್ತಾ ಇದೆ. ಡಿಸಿಎಂ ಹುದ್ದೆಯನ್ನ ಸೃಷ್ಟಿಸದಿರಲು ಬಿಜೆಪಿ ನಿರ್ಧಾರ ಮಾಡಿದೆ. ಇಬ್ಬರಿಗೆ ಡಿಸಿಎಂ ಪಟ್ಟ ಕಟ್ಟಲಾಗುತ್ತೆ ಅನ್ನೋ ಚರ್ಚೆ ಇತ್ತು. ಪಶ್ಚಿಮ ಬಂಗಾಳದಲ್ಲಿ ಡಿಸಿಎಂ ಹುದ್ದೆಯನ್ನ ಸೃಷ್ಟಿಸದಿರಲು ಬಿಜೆಪಿ ನಿರ್ಧರಿಸಿದೆ. ಸುವೇಂದು ಅಧಿಕಾರಿಯನ್ನ ಸಿಎಂ ಸ್ಥಾನಕ್ಕೆ ಹೈಕಮಾಂಡ್ ನೇಮಿಸಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್. ಸುವೇಂದು ಅಧಿಕಾರಿಯೇ ಸಿಎಂ ಆಗಬಹುದು ಅನ್ನೋ ಚರ್ಚೆ ಇತ್ತು. ಇದೀಗ ಫೈನಲಿ ಸುವೇಂದು ಅಧಿಕಾರಿಗೆ ಸಿಎಂ ಪಟ್ಟ ಸಿಕ್ಕಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಬಂಗಾಳದಲ್ಲಿ ಸಿಎಂ ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆಗೆ ತುಂಬಾ ಕನ್ಫ್ಯೂಷನ್ ಏನೂ ಇರಲಿಲ್ಲ. ಸುವೇಂದು ಅಧಿಕಾರಿಯೇ ಸಿಎಂ ಆಗ್ತಾರೆ ಅಂತ ಬಹುತೇಕ ನಿರೀಕ್ಷೆ ಮಾಡಲಾಗಿತ್ತು. ಆದ್ರೆ ಬಿಜೆಪಿ ಹೈಕಮಾಂಡ್ ಒಂದು ಸರ್ಪ್ರೈಸ್ ಹೆಸರುಗಳನ್ನ ಘೋಷಣೆ ಮಾಡ್ಬಿಡುತ್ತೆ. ಬೇರೆ ಬೇರೆ ರಾಜ್ಯಗಳಿಗೆ ವಿಷಯಕ್ಕೆ ಬಂದ್ರೆ ರಾಜಸ್ಥಾನ, ಮಧ್ಯಪ್ರದೇಶ ಈ ರಾಜ್ಯಗಳಲ್ಲಿ ಚುನಾವಣೆಗಳು ನಡೆದ ನಂತರ ಜನಪ್ರಿಯ ನಾಯಕನನ್ನ ಕೈಬಿಟ್ಟು ಮೊದಲ ಬಾರಿ ಆಯ್ಕೆಯಾದಂತಹ ಶಾಸಕರಿಗೆ ಅವಕಾಶ ಮಾಡಿಕೊಟ್ಟಿದ್ದನ್ನ ನಾವು ನೋಡಿದೀವಿ. ಆ ಕಾರಣಕ್ಕಾಗಿ ಒಂದು ಕುತೂಹಲ ಇತ್ತು. ಬಿಜೆಪಿಯ ದೆಹಲಿಯ ನಾಯಕರು ಒಂದು ಸರ್ಪ್ರೈಸ್ ಕ್ಯಾಂಡಿಡೇಟ್ ಅನ್ನ ಅನೌನ್ಸ್ ಮಾಡ್ತಾರಾ ಅಥವಾ ಸುವೇಂದು ಅಧಿಕಾರಿಯನ್ನ ಬಿಟ್ಟು ಬೇರೆ ಯಾರಿಗಾದ್ರೂ ಪಟ್ಟ ಕಟ್ಟಿಬಿಡ್ತಾರ ಅಂತ. ಯಾಕಂದ್ರೆ ಸುವೇಂದು ಅಧಿಕಾರಿ
ಪಶ್ಚಿಮ ಬಂಗಾಳದಲ್ಲಿ ಅತ್ಯಂತ ಜನಪ್ರಿಯ ನಾಯಕ ಮತ್ತು ಇಡೀ ಪಶ್ಚಿಮ ಬಂಗಾಳದ ಮೇಲೆ ಹಿಡಿತವನ್ನ ಇಟ್ಟುಕೊಂಡಿರುವಂತಹ ವ್ಯಕ್ತಿ 2020ರಲ್ಲಿ ಸುವೇಂದು ಅಧಿಕಾರಿ ಟಿಎಂಸಿಯನ್ನ ತೊರೆದು ಬಿಜೆಪಿಯನ್ನ ಸೇರ್ಕೊಂಡಿದ್ರು. ಅದಾದ ನಂತರ ನಿರಂತರವಾಗಿ ಟಿಎಂಸಿಯ ವಿರುದ್ಧ ಸತತ ಹೋರಾಟದ ನೇತೃತ್ವವನ್ನ ವಹಿಸಿದಂತವರು ಸುವೇಂದು ಅಧಿಕಾರಿ. ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ 2021ರಲ್ಲಿ ನಂದಿಗ್ರಾಮದಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನ ಸೋಲಿಸಿದ್ರು. ಎರಡನೇ ಬಾರಿಗೆ 2026 ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಭವಾನಿಪುರದಿಂದ ಸ್ಪರ್ಧೆ ಮಾಡಿದ್ರು. ಅಲ್ಲೂ ಕೂಡ ಸ್ಪರ್ಧೆ ಮಾಡಿ 15,000 ಮತಗಳ ಅಂತರದಿಂದ ಮಮತಾ ಬ್ಯಾನರ್ಜಿ ಅವರನ್ನ ಸೋಲಿಸಿದ್ರು. ಹಾಗಾಗಿ ಸುವೇಂದು ಅಧಿಕಾರಿ ಸಹಜ ಆಯ್ಕೆಯಾಗ್ತಾರೆ ಎನ್ನುವಂತಹ ನಿರೀಕ್ಷೆ ಇತ್ತು. ಬಿಜೆಪಿ ಹೈಕಮಾಂಡ್ ಯಾವುದೇ ಬೇರೆ ಆಯ್ಕೆಗಳತ್ತ ನೋಡದೆ ಸುವೇಂದು ಅಧಿಕಾರಿ ಅವರನ್ನೇ ಸಿಎಂ ಮಾಡುವಂತಹ ನಿರ್ಧಾರವನ್ನ ತೆಗೆದುಕೊಂಡಿದೆ. ಯಾಕಂದ್ರೆ ಕಳೆದ 5 ವರ್ಷಗಳಿಂದ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಸರ್ಕಾರದ ವಿರುದ್ಧ ಸದನದ ಒಳಗೆ ಮತ್ತು ಸದನದ ಹೊರಗೆ ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಹೋರಾಟ ಮಾಡಿದ್ದು ಸುವೇಂದು ಅಧಿಕಾರಿ. ಸುವೇಂದು ಅಧಿಕಾರಿ ಬಿಜೆಪಿಗೆ ಬಂದ ನಂತರ ಬಿಜೆಪಿಯ ಬಲ ಬಂಗಾಳದಲ್ಲಿ ಹೆಚ್ಚಾಗ್ತಾ ಹೋಯ್ತು. 2020ರಲ್ಲಿ ಸುವೇಂದು ಅಧಿಕಾರಿ ಬಿಜೆಪಿಗೆ ಬರ್ತಾರೆ. ಅದಕ್ಕೂ ಮೊದಲು 2019ರ ಚುನಾವಣೆಯಲ್ಲಿ ಬಿಜೆಪಿ ಲೋಕಸಭಾ ಚುನಾವಣೆಯಲ್ಲಿ ಒಂದಷ್ಟು 18 ಸ್ಥಾನಗಳನ್ನ ಗೆದ್ದು ತನ್ನ ಭದ್ರ ಬುನಾದಿಯನ್ನ ಹಾಕ್ತು. ಆದ್ರೆ 2020ರಲ್ಲಿ ಸುವೇಂದು ಅಧಿಕಾರಿ ಬಂದ ನಂತರ 21ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ 70ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲೋದ್ರಲ್ಲಿ ಸಕ್ಸಸ್ ಆಯಿತು. ಆ ಸಕ್ಸಸ್ನ ಹಿಂದೆ ಇದ್ದದ್ದು ಇದೇ ಸುವೇಂದು ಅಧಿಕಾರಿ. ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಸುವೇಂದು ಅಧಿಕಾರಿಯ ಸಾಮೂಹಿಕ ನೇತೃತ್ವ ಅಂತ ಕರೆಸಿಕೊಂಡ್ರೂ ಕೂಡ ನೇತೃತ್ವವನ್ನ ವಹಿಸಿದವರು ಸುವೇಂದು ಅಧಿಕಾರಿಯೇ. ಇಡೀ ಪಶ್ಚಿಮ ಬಂಗಾಳದ ಚುನಾವಣಾ ಜವಾಬ್ದಾರಿಯನ್ನ ಅಮಿತ್ ಶಾ ಹೊತ್ಕೊಂಡಿದ್ರು. ಅಮಿತ್ ಶಾ ಅವರ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ಹೋರಾಡಿದಂತಹ ವ್ಯಕ್ತಿ ಸುವೇಂದು ಅಧಿಕಾರಿ. ಹಾಲಿ ಸಿಎಂ ಅನ್ನ 2021ರ ಚುನಾವಣೆಯಲ್ಲಿ ಸೋಲಿಸಿದ್ರು. ಮತ್ತೆ ಸೋಲಿಸ್ತೀನಿ ಅನ್ನುವಂತಹ ಹಠದಿಂದ 2 ಕ್ಷೇತ್ರಗಳಲ್ಲಿ ಚುನಾವಣೆ ನಿಂತರು. ನಂದಿಗ್ರಾಮದಲ್ಲೂ ಗೆದ್ರು, ಮತ್ತೆ ಭವಾನಿಪುರದಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಅವರನ್ನ ಸೋಲಿಸೋದ್ರಲ್ಲಿ ಯಶಸ್ವಿಯಾದ್ರು. ಹಾಗಾಗಿ ಸುವೇಂದು ಅಧಿಕಾರಿ ಸಹಜ ಆಯ್ಕೆಯಾಗಿತ್ತು. ಈಗ ಅವರನ್ನೇ ಆಯ್ಕೆ ಮಾಡಿದ್ದಾರೆ. ನಾಳೆ ಬೆಳಗ್ಗೆ ಕೋಲ್ಕತ್ತಾದಲ್ಲಿ ಪದಗ್ರಹಣ ಸಮಾರಂಭ ನಡೆಯುವಂತಹ ಸಾಧ್ಯತೆ ಇದೆ. ಇನ್ನಷ್ಟೇ ಸಮಯ ನಿಗದಿಯಾಗಬೇಕು. ಆದ್ರೆ ನಾಳೆ ಪ್ರಮಾಣ ವಚನ ಅನ್ನೋದು ಖಚಿತ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಹೇಳಿದ್ರು, ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ ಅಂತ. ಈಗ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಉಪಸ್ಥಿತಿಯಲ್ಲಿ ಸುವೇಂದು ಅಧಿಕಾರಿ ಬಂಗಾಳದ ಸಿಎಂ ಆಗಿ ಪ್ರಮಾಣ ವಚನವನ್ನ ತೆಗೆದುಕೊಳ್ಳಲಿದ್ದಾರೆ. ಇವತ್ತು ಬೆಳಗಿನಿಂದಲೂ ಕೂಡ ಒಂದಷ್ಟು ಸುದ್ದಿಗಳು ಬರ್ತಾ ಹೋದ್ವು. 2 DCMಗಳನ್ನ ನೇಮಕ ಮಾಡುವಂತಹ ಸಾಧ್ಯತೆ ಇದೆ ಅಂತ. ಯಾಕಂದ್ರೆ ಪಶ್ಚಿಮ ಬಂಗಾಳದ ಸಿಎಂ ರೇಸ್ ನಲ್ಲಿ ಹಲವು ನಾಯಕರಿದ್ರು. ಈಗ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷರು ಬಿಜೆಪಿಯನ್ನ ಒಂದು ಹಂತಕ್ಕೆ ಕಟ್ಟಿ ಬೆಳೆಸಿದಂತಹ ವ್ಯಕ್ತಿ 2019 ಚುನಾವಣೆಯಲ್ಲಿ 18 ಸ್ಥಾನ ಗೆಲ್ಲೋದಕ್ಕೆ ಕಾರಣವಾಗಿದ್ದು ಬಿಜೆಪಿಯ ಅವತ್ತಿನ ರಾಜ್ಯಾಧ್ಯಕ್ಷರಾಗಿದ್ದಂತಹ ದಿಲೀಪ್ ಘೋಷ್ ಅವರು ಕೂಡ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. ಪಶ್ಚಿಮ ಬಂಗಾಳದ ಪಾಲಿಗೆ ಮಣ್ಣಿನ ಮಗ ಅಂತ ಕರೆಸಿಕೊಳ್ಳುವಂತಹ ವ್ಯಕ್ತಿ. ಮತ್ತೊಬ್ಬ ಈಗ ಹಾಲಿ ಕೇಂದ್ರ ಸಚಿವರಾಗಿರುವಂತಹ ಸುಕಾಂತ್ ಮಜುಮ್ದಾರ್ ಕೂಡ ಸಿಎಂ ಆಗುವಂತಹ ರೇಸ್ ನಲ್ಲಿದ್ರು. ಇನ್ನು ಮಹಿಳಾ ನಾಯಕಿಯರ ವಿಷಯಕ್ಕೆ ಬಂದ್ರೆ ಅಗ್ನಿಮಿತ್ರಾ ಪೌಲ್ ಮತ್ತು ರೂಪಾ ಗಂಗೂಲಿ ಇವರು ಕೂಡ ಸಿಎಂ ಆಗುವಂತಹ ರೇಸ್ ನಲ್ಲಿ ಇವರ ಹೆಸರುಗಳು ಕೇಳಿ ಬರ್ತಿತ್ತು. ಸುವೇಂದು ಅಧಿಕಾರಿಯನ್ನ ಸಿಎಂ ಮಾಡಿ ಉಳಿದ ಈ 4 ನಾಯಕರಲ್ಲಿ ಯಾರಾದ್ರೂ 2 DCM ಮಾಡಬಹುದು ಅನ್ನುವಂತಹ ನಿರೀಕ್ಷೆಗಳಿದ್ವು. ಆದ್ರೆ ಈಗ ಹೈಕಮಾಂಡ್ ಯಾರನ್ನೂ DCM ಹುದ್ದೆಯನ್ನೇ ಸೃಷ್ಟಿ ಮಾಡದೆ ಕೇವಲ ಮುಖ್ಯಮಂತ್ರಿಯವರನ್ನ ಮಾತ್ರ ನೇಮಕ ಮಾಡುವಂತಹ ನಿರ್ಧಾರಕ್ಕೆ ಬಂದಿದೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ನಾಳೆ ಸುವೇಂದು ಅಧಿಕಾರಿಯ ಜೊತೆ 15ರಿಂದ 20 ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ವಿನುತಾ, ಥ್ಯಾಂಕ್ ಯು ಶಶಿಶೇಖರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.